ಬಹುಶಃ 30-40-45 ಕೂಡ ದಾಟಿದೆ. ಆದರೆ ಇವತ್ತು BSc ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ಹಿರಿಯ ಸದಸ್ಯರುಗಳು ಸಚಿವರುಗಳು ಚರ್ಚೆ ಮಾಡಿ ಗಮನ ಸೆಳೆಯುವ ಸೂಚನೆಯನ್ನು 15ಕ್ಕೆ ಸೀಮಿತಗೊಳಿಸಬೇಕಂತೇಳಿ ಚರ್ಚೆ ಆಗಿದೆ. ಅದಕ್ಕೆ ನಾವು ತಗೊಳ್ಳುದಿಲ್ಲ. ಈಗ ನೀವು BScಯಲ್ಲಿ ಮಾತಾಡೋರೆಲ್ಲ ಯಾವ ಬೇಕಾದ್ರೂ ಇದು ನಿಂತ್ಕೊಂಡು ಮಾತಾಡ್ತಾರೆ. ನಮ್ಗೆ ಇರುವಂತದ್ದೇ ಗಮನ ಸೆಳೆಯೋದ್ರಲ್ಲಿ ಬಿಟ್ರೆ ಇನ್ನು ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಡ್ರಿ. ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯೋದಲ್ಲಿ ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ ಅವ್ರು ಹೇಳಿದ್ರು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂಥದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು. ದಯಮಾಡಿ ಹೊಸದಾಗಿ ಬಂದಿರುವಂತ ದಯವಿಟ್ಟು ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು. ನಲ್ಲಿ 69ನಲ್ಲಿ ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಬೇಕು. ಈಗ ನಿಮ್ಮ ಎರಡೆರಡು ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡಿ ದಯವಿಟ್ಟು. ಅವಕಾಶ ಇದೆ. ಹೇಳಿದ್ರಲ್ಲ ಈಗ ಶಾಸಕರಿಗೆ 2 ಅವಕಾಶ ಲಿಮಿಟ್ ಮಾಡಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಅವ್ರೆ ಒಂದು ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರೋಲ್ಲ, ಹೇಳಿದ್ರಲ್ಲ ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಎಲ್ಲ ಜೂನಿಯರ್ಗಳು ಯಾವ ಹೊಸ MLAಗೆ ಮಾತಾಡೋಕೆ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಅವಕಾಶ ಸಿಗ್ತಾ ಇಲ್ಲ. ನಮಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ ಒಂದು 5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರೋ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಗೊತ್ತಾಗಿದೆ ಸರ್. ಸ್ಟಾರ್ ಕ್ವಶನ್ ಮುಗಿಸ್ತೀನಿ ಅಧ್ಯಕ್ಷರ. ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ. ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮಗೆ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಹೇಳಿ ಕೇಳಿಲ್ಲ. ಯಾವಾಗ ನಾವು ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ, ಹೇಳಿದ ಅಧ್ಯಕ್ಷರೇ ತಾವು ಒಬ್ಬರಿಗೆ ಅಲ್ಲಿ ಕೂಡಿಸಿದ ಅಧ್ಯಕ್ಷರೇ ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್ ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು. ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಹೊತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂಥ ಶಾಸಕ ಸಮಸ್ಯೆ ಏನಂತ ಹೇಳಿ ನಾನು ಕೂಡ ಯಾರು